ಹಿರಿಯ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಬ್ಯಾಂಕ್ ಜನಾರ್ದನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗ್ತಾ ಇದೆ. ಮಧ್ಯಾಹ್ನ 12:30 ಬಳಿಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಂತರ ಮಧ್ಯಾಹ್ನ 3:30ವರೆಗೂ ಕೂಡ ಕಲಾಕ್ಷೇತ್ರದಲ್ಲೇ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಆ ಬಳಿಕ ಸಂಜೆ 4 ಗಂಟೆಯ ನಂತರ ಪೀಣ್ಯದಲ್ಲಿ ಬ್ಯಾಂಕ್ ಜನಾರ್ದನ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸದ್ಯ ಅವರ ನಿವಾಸದಲ್ಲಿ ಪಾರ್ಥಿವ ಇರುವಂಥದ್ದು. ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿದೆ ಅವರ ನಿವಾಸ. ಅಲ್ಲಿಯೇ ಪಾರ್ಥಿವ ಶರೀರ ಇದೆ. ಅಲ್ಲಿ ಕುಟುಂಬಸ್ಥರು ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಂತರ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದ್ದು, ಮಧ್ಯಾಹ್ನ 12:30 ಬಳಿಕ ಪಾರ್ಥಿವವನ್ನು ಕಲಾಕ್ಷೇತ್ರಕ್ಕೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಸಂಜೆ 3:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಜನಾರ್ದನ್ ಅವರು ಕಣ್ಮರೆಯಾಗಿರುವ ಹಿನ್ನೆಲೆ ಕಂಬನಿ ಮಿಡಿದಿದ್ದಾರೆ ಗಣ್ಯರು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು. ಇವತ್ತು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಲಾಸ್ಟ್ ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು, ಆವಾಗಲೇ ತುಂಬ ಡಲ್ ಆಗಿದ್ರು. ಪಾಪ 2 ಸಲ ಬೈಪಾಸ್ ಆಪರೇಷನ್ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು. ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ಬ್ಯಾಂಕ್ ಜನಾರ್ದನ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ನನಗೆ ಒಬ್ಬ ಗೆಳೆಯ ಹೋಗಿರುವಂಥ ದುಃಖ ನಂಬಕ್ಕೆ ಆಗ್ತಾಯಿಲ್ಲ. ನನಗೆ 90ಕ್ಕೂ ಹೆಚ್ಚು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಯಾವಾಗಲೂ ಬದುಕನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಲ್ಲ ಅನ್ನೋದನ್ನು ನಂಬಕ್ಕೆ ಆಗ್ತಾಯಿಲ್ಲ. ಅವನು ತುಂಬ ಶ್ರಮಜೀವಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ, ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಒಬ್ಬ ಗೆಳೆಯ ಇವತ್ತು ನಮ್ಮನ್ನು ಹೋಗಿರೋದು ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಣ್ಣ, ನಮ್ಮೆಲ್ಲ ಕಲಾವಿದರ, ಪೋಷಕ ಕಲಾವಿದರ ಅತ್ಯದ್ಭುತ ಮಾರ್ಗದರ್ಶಿ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಿಗ್ಗೆ 2:30ಗೆ ವಿಕ್ರಮ್ ಹಾಸ್ಪಿಟಲ್, ಅದೇ ಮಣಿಪಾಲ್ ಹಾಸ್ಪಿಟಲಲ್ಲಿ ವಿಧಿವಶರಾಗಿದ್ದಾರೆ. ನಾನು ಕರಟಗೆಯಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಾಗ ಬೆಳಿಗ್ಗೆ 5:30ಗೆ ನನಗೆ ಮೆಸೇಜ್ ಬಂತು. ಈಗ ಸುಮಾರು ಜನಕ್ಕೆ ನನ್ನ ಮೆಸೇಜ್ಗಳನ್ನ ತಲುಪಿಸುವಂಥ ಒಂದು ಮೊದಲ ಕರ್ತವ್ಯವನ್ನು ಮಾಡಿದೆ. ಅವರು ಬ್ಯಾಂಕಲ್ಲಿ, ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಹವ್ಯಾಸಕ್ಕೆ ನಾಟಕ ಮಾಡ್ತಾಯಿದ್ರು. ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು ಸಾವಿರಾರು ವೃತ್ತಿರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ. ಜೊತೆಗೆ ಕಂಪನಿನೂ ಕೂಡ ಕಟ್ಟಿ ಕಂಪ್ನಿನೂ ಕೂಡ ನಡೆಸಿದ್ರು. ಸ್ವಲ್ಪ ದಿನ ಲಾಸ್ ಆದರು. ನಂತರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಓಡಾಡಿದರು, ಅದು ಆಯಿತು. ನಂತರ ಪೋಷಕ ಕಲಾವಿದರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಪೋಷಕ ಕಲಾವಿದರಿಗೆ ಏನಾದರೂ ಒಂದು ಗುರುತರವಾದಂಥ ನೆರವನ್ನ ಮಾಡಬೇಕು, ಅವರಿಗೆ ಆಧಾರ ಸ್ತಂಭವಾಗಿ ನಿಂತ್ಕೋಬೇಕು ಸಂಘ ಅಂತ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಎಲ್ಲ ಕಲಾವಿದರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಲವಲವಿಕೆಯಿಂದಿರಿ, ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಕೆಲಸ ಮಾಡಿ, ಅತಿಯಾದ ಹೊರೆಯನ್ನು ತಲೆ ಮೇಲೆ ಹಾಕ್ಕೊಂಡು ಒತ್ತಡವನ್ನು ತಂದುಕೊಂಡು ಆಸ್ಪತ್ರೆಗೆ ಸೇರಿ ತುಂಬ ಕಷ್ಟದ ಪರಿಸ್ಥಿತಿಗೆ ತಂದ್ಕೋಬೇಡಿ ಅಂತ ಅಂದ್ಬಿಟ್ಟು ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬ್ಯಾಂಕ್ ಜನಾರ್ದನ್ ಕರ್ನಾಟಕ ಕಂಡಂಥ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ. ಬಹುಶಃ ಇವರೆಲ್ಲ ಇಡೀ ನಾಡನ್ನು ನಕ್ಕಂಥವರು ಇಂಥ ಕಲಾವಿದರು. ಅವರ ಜೀವನ ಪೂರ್ತಿ ಒಬ್ಬ ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡ್ತಾಯಿದ್ರು ಕೂಡ 100ಕ್ಕೆ 80% ಕನ್ನಡ ಚಿತ್ರರಂಗಕ್ಕೆ ತೊಡಗಿಸ್ಕೊಂಡಂಥವರು ಬ್ಯಾಂಕ್ ಜನಾರ್ದನ್. ನಾನು ಕಂಡಾಗೆ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ತೊಂದರೆ ಕೊಟ್ಟಂಥ ಮನುಷ್ಯ ಅಲ್ಲ.
ಯಾಕೆಂತ ಹೇಳಿದ್ರೆ ಅವರಿದ್ದಂಥ ಒತ್ತಡಗಳ ನಡುವೆ ಕೂಡ ಯಾವ ನಿರ್ಮಾಪಕನಿಗೂ ಕೂಡ ತೊಂದರೆ ಕೊಡಲಿಲ್ಲ ಅಂತ ಒಬ್ಬ ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ನನ್ನ ಕೆಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದಂಥ ಸಂದರ್ಭದಲ್ಲಿ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೆ. ಸ್ನೇಹಜೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ವೃತ್ತಿಗೆ ಬಹಳ ಗೌರವವನ್ನು ಕೊಟ್ಟಂಥ ವ್ಯಕ್ತಿ ಬ್ಯಾಂಕ್ ಜನಾರ್ದನ್. ಇವತ್ತು ಅವರು ನಮ್ಮಿಂದ ಅಗಲಿದ್ದಾರೆ. ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಗಿದೆ. ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಅವರ ಕುಟುಂಬದವ್ರಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ನಾನು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ.